ಓಂ ಶಾಂತಿ. ನಮಸ್ಕಾರ ಅಣ್ಣಂದಿರೆ, ಅಕ್ಕಂದಿರೆ. ಇವತ್ತು 3ನೇ ಜನವರಿ 2026ರ ಮುರಳಿಯ ಮಂಥನ ಮಾಡೋಣ ಬನ್ನಿ. ಇಂದಿನ ಮುರಳಿಯ ಸಾರಾಂಶದಲ್ಲಿ ಬಾಬಾ ಹೇಳ್ತಾರೆ, ಮಧುರ ಮಕ್ಕಳೇ, ಹೆಜ್ಜೆ ಹೆಜ್ಜೆಯಲ್ಲಿ ಶ್ರೀಮತದಂತೆ ನಡೆಯುತ್ತಾ ಇರಿ. ಇದು ಬ್ರಹ್ಮಾರವರ ಮತವೇ ಅಥವಾ ಶಿವತಂದೆಯದೇ ಎಂಬುದರಲ್ಲಿ ತಬ್ಬಿಬ್ಬಾಗಬೇಡಿ. ಮತ್ತು ಇವತ್ತಿನ ಮುರಳಿಯಲ್ಲಿ ಒಂದು ಪ್ರಶ್ನೆ ಇದೆ. ಅದು ಹೀಗಿದೆ: ಒಳ್ಳೆಯ ಬುದ್ಧಿಯಿರುವ ಮಕ್ಕಳು ಯಾವ ಗುಹ್ಯ ಮಾತನ್ನು ಸಹಜವಾಗಿ ಅರಿತುಕೊಳ್ತಾರೆ? ಅದಕ್ಕೆ ಬಾಬಾ ಉತ್ತರ ಏನ್ ಕೊಡ್ತಾರೆ ಅಂದ್ರೆ, ಬ್ರಹ್ಮ ತಂದೆಯು ತಿಳಿಸುತ್ತಿದ್ದಾರೆಯೇ ಅಥವಾ ಶಿವತಂದೆಯು ತಿಳಿಸುತ್ತಿದ್ದಾರೆಯೇ ಎಂಬ ಮಾತನ್ನು ಒಳ್ಳೆಯ ಬುದ್ಧಿಯಿರುವ ಮಕ್ಕಳು ಸಹಜವಾಗಿಯೇ ತಿಳಿದುಕೊಳ್ಳುವರು. ಹೌದು. ಕೆಲವರಂತೂ ಇದರಲ್ಲಿಯೇ ತಬ್ಬಿಬ್ಬಾಗುತ್ತಾರೆ. ತಂದೆಯೂ ತಿಳಿಸುತ್ತಾರೆ, ಮಕ್ಕಳೇ, ಬಾಪ್ ದಾದಾ ಇಬ್ಬರು ಒಟ್ಟಿಗೆ ಇದ್ದೇವೆ, ಇದರಲ್ಲಿ ನೀವು ತಬ್ಬಿಬ್ಬಾಗಬೇಡಿ, ಶ್ರೀಮತವೆಂದು ತಿಳಿದು ನಡೆಯಿರಿ, ಬ್ರಹ್ಮನ ಮತಕ್ಕೂ ಸಹ ಶಿವತಂದೆಯೂ ಜವಾಬ್ದಾರನಾಗಿದ್ದಾರೆ. ಇಲ್ಲಿ ಆ ಬಾಪ್ದಾದ ಅನ್ನೋ ಪದ ಇದೆಯಲ್ಲ, ಅದರ ಮೇಲೆ ಒಂದು ಕ್ಷಣ ನಿಲ್ಲೋಣ. ಹೌದು. ಯಾಕಂದ್ರೆ ಇದು ಇವತ್ತಿನ ಮುರಳಿಯ ಅಡಿಪಾಯ ಅಂತನೇ ಹೇಳ್ಬೋದು. ಇದು ಕೇವಲ ಒಂದು ಜೋಡಿ ಪದ ಅಲ್ಲ, ಇದೊಂದು ಸಂಪೂರ್ಣ ಪರಿಕಲ್ಪನೆ. ಬಾಪ್ ಅಂದ್ರೆ ನಿರಾಕಾರ ಶಿವತಂದೆ ಮತ್ತು ದಾದಾ ಅಂದ್ರೆ ಸಾಕಾರ ಪ್ರಜಾಪಿತ ಬ್ರಹ್ಮ. ಇಲ್ಲಿ ಮುಖ್ಯವಾದ ಒಳನೋಟ ಏನಂದ್ರೆ, ಭಗವಂತನ ಜ್ಞಾನ ಎಲ್ಲೋ ದೂರದಿಂದ ಬರ್ತಾ ಇಲ್ಲ. ಸರಿ. ಬದಲಾಗಿ ಒಬ್ಬ ಮನುಷ್ಯ ಮಾಧ್ಯಮದ ಮೂಲಕ ಎಷ್ಟೊಂದು ಪರಿಪೂರ್ಣವಾಗಿ ಪ್ರಕಟವಾಗ್ತಿದೆ ಅಂದ್ರೆ ಅವರಿಬ್ಬರ ಅಸ್ತಿತ್ವವೇ ಒಂದಾಗ್ಬಿಟ್ಟಿದೆ. ಹೌದು, ಅದ್ಭುತವಾದ ಮಾತು. ಅಂದ್ರೆ ಇದೊಂದು ರೀತಿ ವಿಲೀನಗೊಂಡ ಪ್ರಜ್ಞೆಯ ಸ್ಥಿತಿ ಅಲ್ವಾ? ಖಂಡಿತ. ಇದನ್ನ ನಾವು ಅರ್ಥ ಮಾಡ್ಕೊಂಡಾಗ ಯಾರು ಮಾತಾಡ್ತಿದ್ದಾರೆ ಅನ್ನೋ ಪ್ರಶ್ನೆನೇ ಅಪ್ರಸ್ತುತ ಆಗ್ಬಿಡುತ್ತೆ. ನಿಜ. ಬಾಬಾ ಇಲ್ಲಿ ಕೊಡ್ತಿರೋ ತರ್ಕ ಬಹಳ ನೇರವಾಗಿದೆ. ಶಿವತಂದೆ ರಥವನ್ನು ನಡೆಸುವ ಸಾರಥಿ. ಹೌದು. ಮತ್ತು ಬ್ರಹ್ಮ ಬಾಬಾರವರ ಶರೀರ ಆ ರಥ. ಹೀಗಿರುವಾಗ ಪ್ರತಿಯೊಂದು ನಿರ್ದೇಶನವೂ ಸಾರಥಿಯಿಂದಲೇ ಬರೋದು. ಸರಿಯಾಗಿ ಹೇಳಿದಿರಿ. ಬ್ರಹ್ಮ ಅವರ ಬಾಯಿಂದ ಮಾತು ಬರ್ತಿದೆ ಅನ್ನೋ ಕಾರಣಕ್ಕೆ ನಾವು ಸಾರಥಿಯ ನಿರ್ದೇಶನವನ್ನು ಪ್ರಶ್ನಿಸಿದರೆ ಅದು ಹೇಗೆ ಅಂದ್ರೆ, ಗಾಡಿಯ ಬಣ್ಣ ಚೆನ್ನಾಗಿಲ್ಲ, ಅದಕ್ಕೆ ದಾರಿ ತಪ್ಪಾಗಿರ್ಬೋದು ಅಂದ್ಹಾಗೆ ಆಗುತ್ತೆ. ಅವರಿಗೆ ಗೊಂದಲವೇ ಇರೋದಿಲ್ಲ. ಅವರು ಕೇವಲ ಜ್ಞಾನದ ಮೇಲೆ ಅಂದ್ರೆ ಶ್ರೀಮತದ ಮೇಲೆ ಗಮನ ಇಡ್ತಾರೆ. ಓಂ ಶಾಂತಿ. ಸರಿ, ಹಾಗಾದ್ರೆ ಈಗ ಮೊದಲನೇ ಮುಖ್ಯ ಪಾಯಿಂಟ್ನ ಮಂಥನ ಮಾಡೋಣ. ನಾವು ಬ್ರಾಹ್ಮಣರೇ ಆತ್ಮಿಕ ತಂದೆಯನ್ನು ಅರಿತಿದ್ದೇವೆ. ಈ ಜ್ಞಾನವು ಸಂಗಮಯುಗದಲ್ಲೇ ಮಾತ್ರ ಸಿಗ್ತದೆ. ಇದು ಕೇಳೋಕೆ ಸರಳ ಅನ್ಸ್ಬಹುದು, ಆದ್ರೆ ಇದರಲ್ಲಿ ಬಹಳ ಆಳವಾದ ಮಾತಿದೆ. ಖಂಡಿತ. ಇಲ್ಲಿ ಆತ್ಮಿಕ ತಂದೆ ಮತ್ತು ಆತ್ಮಿಕ ಮಕ್ಕಳು ಅನ್ನೋ ಸಂಬಂಧದ ವಿಶೇಷತೆಯನ್ನ ಬಾಬಾ ಎತ್ತಿ ತೋರಿಸ್ತಿದ್ದಾರೆ. ಹೌದು. ತಂದೆ ಆತ್ಮಿಕ, ಹಾಗಾಗಿ ನಾವು ಆತ್ಮಸ್ವರೂಪದಲ್ಲೇ ಅವರ ಮಕ್ಕಳು. ಈ ದೇಹದ ಸಂಬಂಧಗಳ ಆಚೆಗಿನ ಸತ್ಯವಾದ ಸಂಬಂಧ ಇದು. ನಿಜ. ಮತ್ತು ಈ ಜ್ಞಾನ ಇದು ಕೇವಲ ಸಂಗಮ ಯುಗದಲ್ಲಿ ಮಾತ್ರ ಸಿಗೋದು. ಯಾಕಂದ್ರೆ ನೋಡಿ, ಸತ್ಯಯುಗದಲ್ಲಿ ಎಲ್ರೂ ದೇವತೆಗಳು, ಪಾವನರು. ಅಲ್ಲಿ ಜ್ಞಾನದ ಅವಶ್ಯಕತೆನೇ ಇಲ್ಲ. ಸರಿ. ಇನ್ನು ಕಲಿಯುಗದಲ್ಲಂತೂ ಎಲ್ರೂ ದೇಹ ಅಭಿಮಾನದಲ್ಲಿ, ಅಜ್ಞಾನದಲ್ಲಿ ಮುಳುಗಿರ್ತಾರೆ. ಹಾಗಾದ್ರೆ ಈ ಸಂಗಮ ಯುಗ ಅನ್ನೋದು ಒಂದು ರೀತಿಯ ಆಧ್ಯಾತ್ಮಿಕ ಮುಂಜಾವಿನ ತರಹ ಅಲ್ವಾ? ಹೌದು, ಹೌದು. ಸಾವಿರಾರು ವರ್ಷಗಳ ಕಲಿಯುಗದ ಕತ್ತಲಿಯ ನಂತರ ಮತ್ತು ಸಾವಿರಾರು ವರ್ಷಗಳ ಸತ್ಯಯುಗವೆಂಬ ಸಂಪೂರ್ಣ ಬೆಳಕಿಗೂ ಮುನ್ನ ಬರುವ ಒಂದು ಸಣ್ಣ ಆದ್ರೆ ಅತೀ ಮಹತ್ವದ ಸಮಯ. ಹೌದು. ಇದೇ ಸಮಯದಲ್ಲಿ ಜ್ಞಾನಸೂರ್ಯನಾದ ಪರಮಾತ್ಮನು ಬಂದು ಕತ್ತಲಿಯಿಂದ ಬೆಳಕಿನೆಡೆಗೆ ನಮ್ಮನ್ನು ಪರಿವರ್ತನೆ ಮಾಡ್ತಾರೆ. ಅಂದ್ರೆ ಈ ಪರಿವರ್ತನೆಗೆ ಅವಕಾಶ ಇರೋದು ಇದೊಂದೇ ಸಮಯದಲ್ಲಿ. ಅತ್ಯುತ್ತಮವಾದ ಹೋಲಿಕೆ. ಈ ಆತ್ಮಿಕ ತಂದೆಯ ಪರಿಚಯ ಸಿಕ್ಮೇಲೆ ಸಹಜವಾಗಿ ಮುಂದಿನ ಪ್ರಶ್ನೆ ಬರುತ್ತೆ, ಅವರ ನಿಜವಾದ ಹೆಸರೇನು? ಜಗತ್ತಿನಲ್ಲಿ ದೇವರಿಗೆ ಸಾವಿರಾರು ಹೆಸರುಗಳಿವೆ ಅಲ್ವಾ? ಹೌದು, ಅನೇಕ ಹೆಸರುಗಳಿವೆ. ಆದ್ರೆ ಬಾಬಾ ಒಂದು ನಿರ್ದಿಷ್ಟ ಹೆಸರಿನ ಮೇಲೆ ಗಮನ ಸೆಳೆಯುತ್ತಾರೆ. ಅದೇ ನಮ್ಮ 2ನೇ ಪಾಯಿಂಟ್. ಆತ್ಮಿಕ ತಂದೆಯ ಹೆಸರು ಸದಾಶಿವ ಎಂಬುದು ಪ್ರಸಿದ್ಧವಾಗಿದೆ. ಹೌದು. ಆ ಸಾವಿರಾರು ಹೆಸರುಗಳಲ್ಲಿ ಶಿವ ಎಂಬ ಹೆಸರೇ ಯಾಕೆ ಸತ್ಯವಾದದ್ದು? ಯಾಕಂದ್ರೆ ಶಿವ ಅಂದ್ರೆ ಕಲ್ಯಾಣಕಾರಿ. ಮತ್ತು ಅದರ ಮುಂದೆ ಸದಾ ಅಂತ ಸೇರಿಸಿದಾಗ ಅದರ ಅರ್ಥ ಇನ್ನೂ ಗಹನವಾಗುತ್ತೆ. ಅವರು ಸದಾ ಸರ್ವಕಾಲಕ್ಕೂ ಕಲ್ಯಾಣಕಾರಿಯಾಗಿದ್ದಾರೆ. ಸರಿ. ಅವರು ನಮ್ ಹಾಗೆ ಜನ್ಮ ಮರಣದ ಛತ್ರಕ್ಕೆ ಬರೋದಿಲ್ಲ. ಉಳಿದ ದೇವತೆಗಳೆಲ್ಲ ಸಾಕಾರ ಶರೀರಧಾರಿಗಳು. ಆದರೆ ಶಿವತಂದೆ ನಿರಾಕಾರ ಜ್ಯೋತಿರ್ಬಿಂದು ಸ್ವರೂಪ. ಅದ್ದತ್ತಾಗಿಯೇ ಅವರು ಸದಾಶಿವ. ಅಂದ್ರೆ
ಈ ಒಂದು ಹೆಸರಿನಲ್ಲೇ ಅವರ ಸಂಪೂರ್ಣ ಪರಿಚಯ ಅಡಗಿದೆ ಅಂತ ಹೇಳಬಹುದು. ಶಿವ ಅಂದ್ರೆ ಬಿಂದು. ಅವರು ಜ್ಞಾನ, ಶಾಂತಿ, ಪ್ರೇಮ, ಪವಿತ್ರತೆಯ ಸಾಗರ. ಹೌದು. ಅವರ ಈ ಸತ್ಯವಾದ ಹೆಸರನ್ನ ಮತ್ತು ಸ್ವರೂಪವನ್ನ ತಿಳಿದುಕೊಳ್ಳೋದೇ ಜ್ಞಾನದ ಮೊದಲ ಮೆಟ್ಟಿಲು. ಈಗ 3ನೇ ಪಾಯಿಂಟ್ಗೆ ಬರೋಣ. ಬಾಬಾ ಇಲ್ಲಿ ಒಂದು ನಿರ್ದಿಷ್ಟ ವರ್ಗದ ಮೇಲೆ ವಿಶೇಷ ಗಮನ ಕೊಡ್ತಾರೆ. ಕನ್ಯೆಯರಂತೂ ಈ ಜ್ಞಾನದಲ್ಲಿ ತೊಡಗಬೇಕು. ಕುಮಾರಿಯರಿಗೆ ಅಂದ್ರೆ ಅವಿವಾಹಿತ ಯುವತಿಯರಿಗೆ ಈಶ್ವರೀಯ ಜ್ಞಾನ ಮತ್ತು ಸೇವೆಯಲ್ಲಿ ತೊಡಗಲು ಒಂದು ವಿಶೇಷ ಅವಕಾಶ ಇದೆ ಅಂತ ಬಾಬಾ ಪದೇ ಪದೇ ಯಾಕೆ ಹೇಳ್ತಾರೆ? ಬಾಬಾ ಇಲ್ಲಿ ಕನ್ಯೆಯರ ಪಾತ್ರವನ್ನ ಬಹಳ ಎತ್ತರದಲ್ಲಿ ನೋಡ್ತಾರೆ. ಯಾಕಂದ್ರೆ ನೋಡಿ, ಜಗತ್ತಿನಲ್ಲಿ ಅತಿ ಹೆಚ್ಚು ಬಂಧನಗಳಿಗೆ ಕಾರಣವಾಗುವುದು ಕೌಟುಂಬಿಕ ಜವಾಬ್ದಾರಿಗಳು. ಹೌದು, ನಿಜ. ಕನ್ಯೆಯರು ಈ ಬಂಧನಗಳಿಂದ ಬಹಳಷ್ಟು ಮಟ್ಟಿಗೆ ಮುಕ್ತರಾಗಿರ್ತಾರೆ. ಇದಕ್ಕೆ ಶ್ರೇಷ್ಠ ಉದಾಹರಣೆ ನಮ್ಮ ಮಮ್ಮ ಜಗದಂಬ ಸರಸ್ವತಿ. ಮತ್ತು ಶಕ್ತಿ ಬೇರೆ ಕಡೆ ಹಂಚಿ ಹೋಗುವುದಿಲ್ಲ. ಹಾಗಾಗಿ ಅವರ ಬುದ್ಧಿಯೋಗವನ್ನು ತಂದೆಯ ಜೊತೆ ಜೋಡಿಸುವುದು ಸುಲಭವಾಗತ್ತೆ. ಖಂಡಿತ. ಬಾಬಾ ಇದನ್ನೇ ಮುಂದುವರಿಸಿ ಕನ್ಯೆಯರ ಮುಖ್ಯ ಕರ್ತವ್ಯವೇ ಓದುವುದು ಮತ್ತು ಓದಿಸುವುದು ಅಂತ ಹೇಳ್ತಾರೆ. ಮೊದಲು ಸ್ವಯಂ ಜ್ಞಾನ ಧಾರಣೆ ಮಾಡಿ ನಂತರ ಜಗತ್ತಿಗೆ ಆ ಜ್ಞಾನದ ಬೆಳಕನ್ನು ನೀಡುವುದು. ಹೌದು, ಇದೊಂದು ರೀತಿಯಲ್ಲಿ ಲೌಕಿಕ ಸಂಪಾದನೆಗಿಂತ ಶ್ರೇಷ್ಠವಾದ ಆತ್ಮಿಕ ಸಂಪಾದನೆ. ಅದೇ ಅಲ್ವಾ? ಖಂಡಿತ. ಬಾಬಾ ಇಲ್ಲಿ ಕೇವಲ ಪ್ರೋತ್ಸಾಹ ಮಾತ್ರ ಅಲ್ಲ, ಒಂದು ಎಚ್ಚರಿಕೆಯನ್ನು ಕೊಡ್ತಾರೆ. ಈ ಸುವರ್ಣಾವಕಾಶ ಸಿಕ್ಕಿದ್ರೂ ಅನೇಕ ಕುಮಾರಿಯರು ಮಾಯೆಗೆ ವಶರಾಗಿ ಜ್ಞಾನ ಮಾರ್ಗವನ್ನು ಬಿಟ್ಟು ಹೋಗಿದ್ದಾರೆ ಅಂತಾನೂ ನೆನಪಿಸ್ತಾರೆ. ಹಾಗಾಗಿ ಈ ಅವಕಾಶವನ್ನು ಬಹಳ ಜಾಗರೂಕತೆಯಿಂದ ಮತ್ತು ಬುದ್ಧಿವಂತಿಕೆಯಿಂದ ಬಳಸ್ಕೊಳ್ಬೇಕು. ಹೀಗೆ ಮಾಡಿದ್ರೆ ಅವರು ಕೇವಲ ತಮ್ಮ ಪದವಿಯನ್ನಲ್ಲ, ಇಡೀ ಜಗತ್ತಿನ ಕಲ್ಯಾಣಕ್ಕೆ ನಿಮಿತ್ತರಾಗ್ಬೋದು. ಅಣ್ಣಂದಿರೇ, ಅಕ್ಕಂದಿರೇ, ಇಲ್ಲಿಯವರೆಗೆ ನಾವು ಮುರಳಿಯ ಸಾರ ಮತ್ತು ಮೊದಲ 3 ವಿಷಯಗಳನ್ನು ತಿಳಿದೆವು. ಈಗ ಒಂದು ಕ್ಷಣ ವಿರಾಮ ತೆಗೆದುಕೊಂಡು ಮುಂದಿನ ಭಾಗದಲ್ಲಿ ಉಳಿದ ಪಾಯಿಂಟ್ಸ್, ಧಾರಣಾ ವಿಷಯಗಳು ಮತ್ತು ಶ್ರೇಷ್ಠ ಸ್ವಾಮಾನಗಳನ್ನು ನೋಡೋಣ. ಓಂ ಶಾಂತಿ. ಸ್ವಾಗತ. ಈಗ ನಾವು ಮುರಳಿಯ ಮುಂದಿನ ಭಾಗಕ್ಕೆ ಹೋಗೋಣ. ಈಗ 4ನೇ ಪಾಯಿಂಟ್ನಿಂದ ಮುಂದುವರಿಯೋಣ. 4ನೇ ಪಾಯಿಂಟ್ ಕೂಡ ನಾವೀಗ ಅಷ್ಟೇ ಮಂಥನ ಮಾಡಿದ ವಿಷಯದ ಮುಂದುವರೆದ ಭಾಗವೇ ಆಗಿದೆ. ವಾಸ್ತವದಲ್ಲಿ ಕನ್ಯೆಯರು ಬಂಧನ ಮುಕ್ತರಾಗಿರುತ್ತಾರೆ. ಅವರು ಈ ಆತ್ಮಿಕ ವಿದ್ಯೆಯಲ್ಲಿ ತೊಡಗಬೇಕಾಗಿದೆ. ಹೌದು. ಬಾಬಾ ಇಲ್ಲಿ ಮತ್ತೆ ಒತ್ತಿ ಹೇಳ್ತಿರೋದೇನೆಂದ್ರೆ, ಈ ಬಂಧನ ಮುಕ್ತ ಸ್ಥಿತಿಯೇ ಅವರ ದೊಡ್ಡ ಶಕ್ತಿ. ಅದನ್ನು ಅವರು ಈಶ್ವರೀಯ ಸೇವೆಗೆ ಬಳಸಬೇಕು. ಹೌದು. ಈ ಆತ್ಮಿಕ ಸಂಪಾದನೆ ಜನ್ಮಾಂತರಗಳಿಗೆ ಜೊತೆಯಾಗಿ ಬರುತ್ತಲ್ವಾ? ಹೌದು. ಸರಿ, ಇಲ್ಲಿ ನಾವು ಮತ್ತೊಂದು ಆಳವಾದ ವಿಷಯಕ್ಕೆ ಬರ್ತೀವಿ. 5ನೇ ಪಾಯಿಂಟ್. ಇದು ಶ್ರೀಮತವೇ ಅಥವಾ ಬ್ರಹ್ಮರವರ ಮತವೇ ಎಂಬುದರಲ್ಲಿಯೇ ತಬ್ಬಿಬ್ಬಾಗುತ್ತಾರೆ. ಆದರೂ ಸಹ ಇದು ತಂದೆಯ ರಥವಲ್ಲವೇ? ಇವರಿಂದ ಏನಾದ್ರೂ ತಪ್ಪಾದ್ರೂ ಸಹ ನೀವು ಶ್ರೀಮತದಂತೆ ನಡೆಯುತ್ತಾ ಇದ್ದಿದ್ದೆ ಆದರೆ ಸ್ವಯಂ ತಂದೆಯೇ ಅದನ್ನು ಸರಿಪಡಿಸುತ್ತಾರೆ. ಇದು ನಿಶ್ಚಯದ ಒಂದು ಪರಮಾವಧಿ ಅಂತ ಅನಿಸುತ್ತೆ. ನಿಜ. ಇದು ಅತ್ಯಂತ ಗುಹ್ಯವಾದ ವಿಷಯ. ಬ್ರಹ್ಮಬಾಬಾ ಕೂಡ ಪುರುಷಾರ್ಥಿ, ಅಂದ್ರೆ ನಮ್ಮಂತೆಯೇ ಪ್ರಯತ್ನ ಮಾಡುವ ಆತ್ಮ. ಅವರಿಂದಲೂ ಮನುಷ್ಯ ಸಹಜವಾದ ಸಣ್ಣಪುಟ್ಟ ತಪ್ಪುಗಳಾಗಬಹುದು. ಸರಿ. ಆದ್ರೆ ಬಾಬಾ ಇಲ್ಲಿ ಒಂದು ಅದ್ಭುತವಾದ ಭರವಸೆ ಕೊಡ್ತಿದ್ದಾರೆ. ಒಂದು ನಿಮಿಷ, ಇಲ್ಲಿ ನನಗೊಂದು ಪ್ರಶ್ನೆ ಮೂಡುತ್ತೆ. ಬಾಬಾ ಕೊಡ್ತಿರೋದು ದೊಡ್ಡ ಗ್ಯಾರಂಟಿ, ಆದರೆ ಇದು ಸ್ವಲ್ಪ ಅಪಾಯಕಾರಿ ಅನಿಸುವುದಿಲ್ವೇ? ಒಬ್ಬ ವಿದ್ಯಾರ್ಥಿ ತನಗೆ ಅರ್ಥವಾಗದ ದೈವಿಕ ನಿರ್ದೇಶನ ಮತ್ತು ಸಂಭಾವನೀಯ ಮಾನವ ಸಹಜ ತಪ್ಪು, ಇವೆರಡರ ನಡುವೆ ವ್ಯತ್ಯಾಸವನ್ನು ಹೇಗೆ ಕಂಡುಹಿಡಿಯೋದು? ಇದೇ ನಿಶ್ಚಯದ ಅಂತಿಮ ಪರೀಕ್ಷೆ. ಬಾಬಾ ಇಲ್ಲಿ ಬ್ರಹ್ಮಬಾಬಾರವರ ಪರಿಪೂರ್ಣತೆಯನ್ನು ವಿಶ್ಲೇಷಣೆ ಮಾಡಿ ಅಂತ ಹೇಳ್ತಿಲ್ಲ. ಹಾಗಲ್ಲ. ಇಲ್ಲ, ಬದಲಾಗಿ ವಿದ್ಯಾರ್ಥಿಯ ಶ್ರೀಮತ್ತದ ಮೇಲಿನ ಅಚಲವಾದ ಬದ್ಧತೆಯನ್ನು ಪರೀಕ್ಷಿಸುತ್ತಿದ್ದಾರೆ. ನಿಮ್ಮ ಉದ್ದೇಶ ಶುದ್ಧವಾಗಿದ್ದು ನಿಮ್ಮ ನಿಶ್ಚಯ ಸಂಪೂರ್ಣವಾಗಿದ್ರೆ ಆಗ ಶಿವತಂದೆಯೇ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತಾರೆ. ಆಗ ಜವಾಬ್ದಾರಿ ನಿಮ್ಮ ಬುದ್ಧಿಯಿಂದ ನಿಮ್ಮ ನಿಶ್ಚಯಕ್ಕೆ ವರ್ಗಾವಣೆಯಾಗುತ್ತದೆ. ವಾವ್! ಅಂದ್ರೆ ನಮ್ಮ ಕೆಲಸ ಕೇವಲ ನಿಶ್ಚಯ ಇಟ್ಟು ನಡೆಯೋದು, ಉಳಿದದ್ದನ್ನೆಲ್ಲ ತಂದೆ ನೋಡಿಕೊಳ್ತಾರೆ. ಹೌದು. ಬಾಬಾ ಮುಂದಿನ ಸಾಲಿನಲ್ಲಿ ಇದನ್ನೇ ಸ್ಪಷ್ಟಪಡಿಸ್ತಾರೆ. ನೀವು ಶ್ರೀಮತದ ಮೇಲೆ ನಿಶ್ಚಯವನ್ನಿಡಿ, ಆಗ ನಾನು ಜವಾಬ್ದಾರನಾಗಿದ್ದೇನೆ. ನೀವು ನಿಶ್ಚಯವನ್ನೇ ಇಡೋದಿಲ್ವೆಂದ್ರೆ ನಾನು ಜವಾಬ್ದಾರನಲ್ಲ. ನೋಡಿ ಎಷ್ಟು ಸ್ಪಷ್ಟವಾಗಿದೆ. ಸಂಶಯ ಬಂತು ಅಂದ್ರೆ ಜವಾಬ್ದಾರಿಯೂ ಮುಗೀತು. ಇದು ನಂಬಿಕೆಯ ಒಂದು ಸುಂದರವಾದ ಒಪ್ಪಂದ. ಹೌದು. ಈ ನಿಶ್ಚಯ ನಮ್ಮ ಕರ್ಮದಲ್ಲಿ ಹೇಗೆ ಕಾಣಬೇಕು ಅನ್ನೋದೇ 6ನೇ ಮತ್ತು ಕೊನೆಯ ಮುಖ್ಯ ಪಾಯಿಂಟ್. ಶ್ರೀಮತದಂತೆ ನಡೆದಾಗ ಎಂದೂ ತೂಕಡಿಕೆ ಬರುವುದಿಲ್ಲ. ಮುಖ್ಯ ಮಾತು ಶಿವತಂದೆಯ ನೆನಪಾಗಿದೆ. ಬಾಬಾ ಇಲ್ಲಿ ಕರ್ಮಯೋಗದ ರಹಸ್ಯವನ್ನು ಬಿಚ್ಚಿಡುತ್ತಿದ್ದಾರೆ.
ಶ್ರೀಮತದಂತೆ ನಡೆಯುವುದೆಂದರೆ ಬೇರೇನೂ ಅಲ್ಲ, ಪ್ರತಿಯೊಂದು ಕರ್ಮವನ್ನು ತಂದೆಯ ನೆನಪಿನಲ್ಲಿ ಮಾಡುವುದು. ಹೌದು. ಉದಾಹರಣೆಗೆ ಬ್ರಹ್ಮಬಾಬಾವರ ಶರೀರಕ್ಕೆ ಸ್ನಾನ ಮಾಡಿಸುವಾಗ ಇದನ್ನ ಶಿವತಂದೆಯ ರಥ ಅಂತ ಭಾವಿಸಿ ಸೇವೆ ಮಾಡುವುದು. ಸರಿ. ಭಂಡಾರದಲ್ಲಿ ಅಡಿಗೆ ಮಾಡುವಾಗ ಇದು ಶಿವತಂದೆಯ ಭಂಡಾರ ಅಂತ ನೆನೆದು ಮಾಡುವುದು. ಹೀಗೆ ಪ್ರತಿಯೊಂದು ಲೌಕಿಕ ಕ್ರಿಯೆಯನ್ನು ಅಲೌಕಿಕ ಸ್ಮೃತಿಯಿಂದ ಮಾಡಿದಾಗ ಆ ಕರ್ಮವು ಪಾಪಕರ್ಮವಾಗುವುದಿಲ್ಲ. ಅದು ಅಕರ್ಮವಾಗಿ. ಹೌದು, ಅದು ಅಕರ್ಮವಾಗಿ ನಮ್ಮ ಪಾಪಗಳನ್ನು ನಾಶ ಮಾಡ್ತದೆ. ಆಗ ಆಲಸ್ಯ ಅಥವಾ ತೂಕಡಿಕೆ ಬರೋದಕ್ಕೆ ಸಾಧ್ಯವೇ ಇಲ್ಲ. ಇಡೀ ಜ್ಞಾನದ ಸಾರವನ್ನು ಬಾಬಾ ಎರಡೇ ಶಬ್ದಗಳಲ್ಲಿ ಹಿಡಿದಿಡುತ್ತಾರೆ: ತಂದೆ ಮತ್ತು ಆಸ್ತಿ. ಶಿವತಂದೆಯನ್ನ ನೆನಪು ಮಾಡಿದರೆ ಅವರಿಂದ ಸಿಗುವ 21 ಜನ್ಮಗಳ ಸ್ವರ್ಗದ ಆಸ್ತಿಯು ತಾನಾಗಿಯೇ ನೆನಪಿಗೆ ಬರುತ್ತದೆ. ಖಂಡಿತ. ಉಳಿದೆಲ್ಲ ಜ್ಞಾನದ ವಿಷಯಗಳು ಇದರ ವಿಸ್ತಾರವಷ್ಟೇ. ಹಾಗಾಗಿ ನಮ್ಮ ಮುಖ್ಯ ಗಮನ ತಂದೆಯ ನೆನಪಿನ ಮೇಲೆ ಇರಬೇಕು. ಸರಿ, ಈಗ ಮುರಳಿಯ ಧಾರಣೆಯ ಮುಖ್ಯ ಅಂಶಗಳನ್ನು ನೋಡೋಣ. ಇಂದಿನ ಧಾರಣೆಗಾಗಿ ಮೊದಲನೇ ಪಾಯಿಂಟ್: ಬುದ್ಧಿವಂತರಾಗಿ ಸತ್ಯ ಸೇವೆಯಲ್ಲಿ ತೊಡಗಬೇಕಾಗಿದೆ. ಜವಾಬ್ದಾರನೂ ಒಬ್ಬ ತಂದೆಯಾಗಿದ್ದಾರೆ. ಆದ್ದರಿಂದ ಶ್ರೀಮತದಲ್ಲಿ ಸಂಶಯ ತರಬಾರದು, ನಿಶ್ಚಯದಲ್ಲಿ ಅಡೋಲರಾಗಿರಬೇಕಾಗಿದೆ. ಮತ್ತು ಎರಡನೇ ಪಾಯಿಂಟ್: ವಿಚಾರಸಾಗರ ಮಂಥನ ಮಾಡಿ ತಂದೆಯ ಪ್ರತಿ ತಿಳುವಳಿಕೆಯ ಮೇಲೆ ಗಮನ ಕೊಡಬೇಕಾಗಿದೆ. ಸ್ವಯಂ ಜ್ಞಾನ ಧಾರಣೆ ಮಾಡಿ ಅನ್ಯರಿಗೂ ತಿಳಿಸಬೇಕಾಗಿದೆ. ಇವೆರಡೂ ಧಾರಣಾ ಪಾಯಿಂಟ್ಸ್ ನಾವು ಇವತ್ತು ಮಂಥನ ಮಾಡಿದ ವಿಷಯಗಳ ಪ್ರಾಯೋಗಿಕ ರೂಪ. ಇಂದಿನ ವರದಾನ ಬಹಳ ವಿಶೇಷವಾಗಿದೆ. ತಮ್ಮ ಅನಾದಿ ಆದಿ ಸತ್ಯರೂಪವನ್ನು ಅನುಭೂತಿ ಮಾಡುವಂಥ ಸಂಪೂರ್ಣ ಪವಿತ್ರ ಭವ. ವಿವರಣೆಯಲ್ಲಿ ಬಾಬಾ ಹೇಳ್ತಾರೆ, ಆತ್ಮದ ಮೂಲ ಅನಾದಿ ಸ್ವರೂಪವೇ ಪವಿತ್ರತೆ. ಆದ್ಯೆಯಲ್ಲಿ ಸತ್ಯಯುಗದಲ್ಲೂ ನಾವು ಪವಿತ್ರರಾಗಿಯೇ ಇದ್ದೆವು. ಹೌದು. ಅಪವಿತ್ರತೆ ಅನ್ನೋದು ದ್ವಾಪರ ಯುಗದಲ್ಲಿ ಬಂದ ಶೂದ್ರ ಸಂಸ್ಕಾರ. ಓ, ಹಾಗಾದ್ರೆ ನಮ್ಮ ಕೆಲಸ ಆ ಶೂದ್ರ ಸಂಸ್ಕಾರವನ್ನು ಸಂಪೂರ್ಣವಾಗಿ ತ್ಯಜಿಸುವುದು. ಖಂಡಿತ. ನಮ್ಮನ್ನು ನಾವು ನೋಡುವಾಗ ಮತ್ತು ಇತರರನ್ನು ನೋಡುವಾಗ ಅವರ ಶರೀರ ಅಥವಾ ತಪ್ಪಾದ ಸಂಸ್ಕಾರಗಳ ಬದಲು ಅವರ ಸತ್ಯವಾದ ಪವಿತ್ರವಾದ ಆತ್ಮಸ್ವರೂಪವನ್ನು ನೋಡಬೇಕು. ಹೌದು, ಅದೇ ದೃಷ್ಟಿ. ನಮ್ಮ ದೃಷ್ಟಿಯನ್ನು ಹೀಗೆ ಬದಲಾಯಿಸಿಕೊಂಡರೆ ನಾವು ಸಂಪೂರ್ಣ ಪವಿತ್ರರಾಗಿ ಸ್ವರ್ಗದ ಮೊದಲ ದರ್ಜೆಯ ಟಿಕೆಟ್ಗೆ ಅಧಿಕಾರಿಗಳಾಗುತ್ತೇವೆ. ಹೌದು, ದೃಷ್ಟಿ ಬದಲಾದರೆ ಸೃಷ್ಟಿ ಬದಲಾಗುತ್ತದೆ. ಇಂದಿನ ಸ್ಲೋಗನ್ ಕೂಡ ಇದಕ್ಕೆ ಸಂಬಂಧಿಸಿದೆ. ಅದೇನೆಂದ್ರೆ, ತಮ್ಮ ಜೋಳಿಗೆ ಬುದ್ಧಿಯನ್ನು ಪರಮಾತ್ಮನ ಆಶೀರ್ವಾದಗಳಿಂದ ಸಂಪನ್ನ ಮಾಡಿಕೊಳ್ಳುತ್ತೀರೆಂದರೆ ಮಾಯೆಯು ಸಮೀಪಕ್ಕೂ ಬರಲು ಸಾಧ್ಯವಿಲ್ಲ. ವಾವ್! ಈ ಸ್ಲೋಗನ್ ಎಷ್ಟು ಶಕ್ತಿಶಾಲಿಯಾಗಿದೆ. ಇದು ನಕಾರಾತ್ಮಕತೆಯ ವಿರುದ್ಧ ಹೋರಾಡುವುದರ ಬಗ್ಗೆ ಮಾತ್ರ ಹೇಳ್ತಿಲ್ಲ ಅಲ್ವಾ? ಇಲ್ಲ. ಬದಲಾಗಿ ನಮ್ಮ ಮನಸ್ಸನ್ನು ಸಕಾರಾತ್ಮಕತೆಯಿಂದ, ತಂದೆಯ ನೆನಪು, ಜ್ಞಾನ ಮತ್ತು ಆಶೀರ್ವಾದಗಳಿಂದ ಎಷ್ಟೊಂದು ತುಂಬಿಸಬೇಕು ಅಂದ್ರೆ ಅಲ್ಲಿ ಬೇರೆ ಯಾವುದಕ್ಕೂ ಪ್ರವೇಶಿಸಲು ಜಾಗವೇ ಇರಬಾರದು. ಹೌದು, ಅದೊಂದು ಅತ್ಯುತ್ತಮವಾದ ಆಧ್ಯಾತ್ಮಿಕ ರಕ್ಷಣಾ ತಂತ್ರ. ನಿಜ. ಖಂಡಿತ. ಇಂದಿನ ಅವ್ಯಕ್ತ ಸೂಚನೆಯಲ್ಲಿ ಬಾಬಾ ಇದೇ ರೀತಿಯ ಸೂಕ್ಷ್ಮ ಬಂಧನಗಳ ಬಗ್ಗೆ ಎಚ್ಚರಿಸುತ್ತಿದ್ದಾರೆ. ಬಾಬಾ ಹೇಳ್ತಾರೆ, ಈ ಅವ್ಯಕ್ತ ಮಾಸದಲ್ಲಿ ಬಂಧನ ಮುಕ್ತರಾಗಿ ಜೀವನ ಮುಕ್ತ ಸ್ಥಿತಿಯ ಅನುಭವ ಮಾಡಿರಿ. ಬಹುತೇಕ ಮಕ್ಕಳಿಂದ ಈಗ ಲೋಹದ ಸರಪಳಿಗಳು ಅಂದ್ರೆ ಕಬ್ಬಿಣದ ಬಂಧನಗಳು ಕತ್ತರಿಸಲಾಗಿದೆ, ಆದರೆ ಬಹಳ ಸೂಕ್ಷ್ಮ ಮತ್ತು ರಾಯಲ್ ಸರಪಳಿಗಳು ಇನ್ನೂ ಬಂಧನವಾಗಿ ಉಳಿದಿವೆ. ಇಲ್ಲಿ ಬಾಬಾ ಪರ್ಸನಾಲಿಟಿಯ ಸೂಕ್ಷ್ಮ ಅಹಂಕಾರದ ಬಗ್ಗೆ ಮಾತಾಡ್ತಿದ್ದಾರೆ. ಅಂದ್ರೆ ನಾನು ಬಹಳ ಒಳ್ಳೆಯವನು, ನಾನು ಜ್ಞಾನಿ ಅನ್ನೋ ಸೂಕ್ಷ್ಮ ಅಹಂಕಾರ ಕೂಡ ಒಂದು ಬಂಧನವೇ. ಹೌದು. ಇದನ್ನ ಬಿಡೋದು ಲೌಕಿಕ ವಸ್ತುಗಳನ್ನ ಬಿಡೋದಕ್ಕಿಂತ ಕಷ್ಟ ಇರಬಹುದು. ಬಾಬ್ದಾದ ಅವರು ನಮ್ಮನ್ನು ಈ ಎಲ್ಲಾ ಸೂಕ್ಷ್ಮ ಬಂಧನಗಳಿಂದಲೂ ಮುಕ್ತರಾಗಿ ಜೀವನ್ಮುಕ್ತ ಸ್ಥಿತಿಯಲ್ಲಿ ನೋಡಲು ಬಯಸುತ್ತಾರೆ. ಹೌದು. ಈಗ ನಾವು ಜೊತೆಯಾಗಿ ಬಾಬಾರವರು ಕೊಟ್ಟಿರುವ ಶ್ರೇಷ್ಠ ಸ್ವಮಾನಗಳನ್ನು ಅಭ್ಯಾಸ ಮಾಡೋಣ. ನಾನು ಹೆಜ್ಜೆ ಹೆಜ್ಜೆಯಲ್ಲಿ ಶ್ರೀಮತದಂತೆ ನಡೆಯುವ ಶ್ರೇಷ್ಠ ಮರ್ಯಾದಾ ಪುರುಷೋತ್ತಮ ಆತ್ಮನಾಗಿದ್ದೇನೆ. ನಾನು ಬ್ರಹ್ಮ ತಂದೆ ಮತ್ತು ಶಿವತಂದೆ ಇಬ್ಬರಲ್ಲಿ ಅಚಲ ವಿಶ್ವಾಸವಿಟ್ಟಿರುವ ನಿಶ್ಚಯ ಬುದ್ಧಿ ವಿಜಯಂತಿ ಆತ್ಮನಾಗಿದ್ದೇನೆ. ನಾನು ಜ್ಞಾನದ ವಿಚಾರ ಸಾಗರ ಮಂಥನ ಮಾಡುವ ಬುದ್ಧಿವಂತ ಆತ್ಮನಾಗಿದ್ದೇನೆ. ನಾನು ಕಲ್ಪಕಲ್ಪದ ಮುಕ್ತಿ ಮತ್ತು ಜೀವನ್ಮುಕ್ತಿಯ ಆಸ್ತಿಗೆ ಅಧಿಕಾರಿ ಆತ್ಮನಾಗಿದ್ದೇನೆ. ನಾನು ಈಶ್ವರೀಯ ಸೇವೆಯಲ್ಲಿ ಸದಾ ತತ್ಪರವಾಗಿರುವ ಸೇವಾಧಾರಿ ಆತ್ಮನಾಗಿದ್ದೇನೆ. ನಾನು ಅನಾದಿ ಮತ್ತು ಆದಿಕಾಲದ ಸತ್ಯ ಸ್ವರೂಪದಲ್ಲಿರುವ ಸಂಪೂರ್ಣ ಪವಿತ್ರ ಆತ್ಮನಾಗಿದ್ದೇನೆ. ನಾನು ಪ್ರತಿ ಕರ್ಮವನ್ನು ಮಾಡುತ್ತಾ ತಂದೆಯ ನೆನಪಿನಲ್ಲಿರುವ ಕರ್ಮಯೋಗಿ ಆತ್ಮನಾಗಿದ್ದೇನೆ. ನಾನು ಜೀವನದ ಸರ್ವ ಬಂಧನಗಳಿಂದ ಮುಕ್ತವಾಗಿರುವ ಜೀವನ್ಮುಕ್ತ ಆತ್ಮನಾಗಿದ್ದೇನೆ. ಅಣ್ಣಂದಿರೇ,
ಅಕ್ಕಂದಿರೆ, ಈ ಮುರಳಿಯನ್ನು ಇಡೀ ದಿನದಲ್ಲಿ ಅನೇಕ ಬಾರಿ ರಿವೈಸ್ ಮಾಡೋಣ. ಬಾಬಾರವರು ಕೊಟ್ಟಿರುವ ಶ್ರೇಷ್ಠ ಸ್ವಮಾನದಲ್ಲಿ ಸ್ಥಿತರಾಗೋಣ, ಬಾಬಾ ಕಲಿಸಿದ ಡ್ರಿಲ್ ಮಾಡೋಣ ಮತ್ತು ಯಾವಾಗಲೂ ಫೈನಲ್ ಪೇಪರ್ ಪಾಸ್ ಮಾಡಲು ಎವರ್ ರೆಡಿಯಾಗಿರೋಣ. ನಿಮ್ಮ ಜೀವನ ಅತ್ಯುತ್ತಮವಾಗಲಿ ಎಂದು ಸದಾ ಹಾರೈಸ್ತೇವೆ. ಒಳ್ಳೇದು. ಓಂ ಶಾಂತಿ.